ರಾಜಕೀಯ ಸುದ್ದಿಗಳತ್ತ ಗಮನ ಹರಿಸೋಣ. ಶಿವಾನಂದ ಪಾಟೀಲ್ ರಾಜೀನಾಮೆ ವಿಚಾರ ಏನಿತ್ತು? ಶಿವಾನಂದ ಪಾಟೀಲ್ ನಡೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ರಾಜೀನಾಮೆ ಕೊಟ್ಟಿದ್ದಕ್ಕೆ ಅಸಮಾಧಾನವನ್ನ ಸಿಎಂ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಪ್ರವಾಸದ ವೇಳೆ ಪಾಟೀಲ್ ಜೊತೆ ಎಂಬಿ ಪಾಟೀಲ್ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ರು. ರಾಜೀನಾಮೆ ವಿಚಾರವನ್ನ ಸಿಎಂ ಗಮನಕ್ಕೆ ಎಂಬಿ ಪಾಟೀಲ್ ಅವರು ತಂದ್ರು. ಆಗ ಯತ್ನಾಳ್ ಬಿಜೆಪಿಯಿಂದಲೇ ಉಚ್ಚಾಟನೆ ಆಗಿದ್ದಾರೆ. ಅವರ ಹೇಳಿಕೆ ಯಾಕೆ ಗಂಭೀರವಾಗಿ ತಗೊಳ್ತೀರಾ ನೀವು? ಶಾಸಕ ಸ್ಥಾನಕ್ಕೆ ರಾಜೀನಾಮೆ ವಿಚಾರಕ್ಕೆ ಯಾಕೆ ತಗೊಂಡು ಹೋಗ್ತೀರಾ? ಯತ್ನಾಳ್ ವಿಚಾರಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಅವ್ರು ಯಾವ ಪಕ್ಷಕ್ಕೂ ಸಂಬಂಧಪಟ್ಟವರಲ್ಲ. ಈಗ ರಾಜೀನಾಮೆಯೂ ಬೇಡ, ಚುನಾವಣೆಯೂ ಬೇಡ, ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಕೆಲಸವನ್ನ ಮಾಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಹೌದು. ಇವರ ವೈಯಕ್ತಿಕ ಸವಾಲ್ಗಳಿಗೆ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಚಾಲೆಂಜ್ನ ಅಂತ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಳ್ಳೋಕೆ ಜನ ಇನ್ ಚಂದ ಕೋಟ್ ಹಾಕಿರ್ತಾರ. ಇಷ್ಟ ಬಂದಾಗ ನಿಂತ್ಕೊಳ್ಳೋದು, ಇನ್ನೊಂದ್ಸಲ ಹೋಗಿ ಅವ್ರು ಯಾರೋ ಚಾಲೆಂಜ್ ಹಾಕಿದ್ರು ಅಂತ ರಾಜೀನಾಮೆ ಕೊಡೋದು, ಇನ್ನೊಂದ್ಸಲ ಎಲೆಕ್ಷನ್ ಒಂದು ಅಟೆಂಡ್ ಮಾಡ್ತೀನಿ ಅಂದ್ರೆ ಜನರನ್ನೇನು ಬಫೂನ್ಗಳು ಅನ್ಕೊಂಡಿದಾರ? ಕರೆಕ್ಟ್ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಫಸ್ಟು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಈ ರಾಜೀನಾಮೆ ಗೀಜೀನಾಮೆ ಇವನ್ನೆಲ್ಲ ಬಿಟ್ಟಾಕ್ಬಿಡಿ ಅಂತ ಹೇಳಿದ್ದಾರೆ.